ಮುಂಗಾರು ಮಳೆ ಹತ್ತಿರವಾಗ್ತಾ ಇರುವುದರಿಂದ ಸಿಎಂ ಡಿಸಿಎಂ ಬೆಂಗಳೂರಿನಲ್ಲಿ ರಾಜಕಾಲುವೆಗಳ ಪರಿಶೀಲನೆ ಮಾಡಿದ್ರು. ಆದ್ರೀಗ ಈ ವಿಚಾರವನ್ನ ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಬಿಎಂಟಿಸಿ ಬಸ್ ಏರಿ ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್. ಬೆಂಗಳೂರಿನ ಹಲವೆಡೆ ಮಳೆ ಅವಾಂತರ ಸೃಷ್ಟಿಸಿದೆ. ಸಿಎಂ ಹಾಗೂ ಡಿಸಿಎಂ ನಿನ್ನೆ ಬಸ್ನಲ್ಲಿ ತೆರಳಿ ಮಳೆ ಬಾಧಿತ ಪ್ರದೇಶಗಳ ವೀಕ್ಷಣೆ ಮಾಡಿದ್ರು. ರಾಜಕಾಲುವೆ ಹೂಳೆತ್ತುವ ಕಾಮಗಾರಿ ವೀಕ್ಷಿಸಿದ ಸಿಎಂ ಡಿಸಿಎಂ ರಾಜಕಾಲುವೆಯಲ್ಲಿ ಕಸ ಸೇರದಂತೆ ಎಚ್ಚರ ವಹಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಸಿಟಿ ರೌಂಡ್ಸ್ ವೇಳೆ ಒಣಗಿದ್ದ ಮರಗಳನ್ನ ಕಂಡು ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ದೊಮ್ಮಲೂರು ತಲುಪುತ್ತಿದ್ದಂತೆ ಮಳೆ ಸುರಿದಿದ್ರಿಂದ ಸಿಎಂ ರಾಜಕಾಲುವೆ ವೀಕ್ಷಣೆ ನಿಲ್ಲಿಸಿ ವಾಪಸ್ಸಾದ್ರು. ಬಳಿಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಿಟಿ ರೌಂಡ್ಸ್ ವೇಳೆ ಕಂಡ ಸಮಸ್ಯೆಗಳನ್ನ ವಿವರಿಸಿದ್ರು. ಯಾರೇ ಇರಲಿ, ರಾಜಕಾರಣಿಗಳಿರಲಿ, ಬೇರೆಯವರಿರಲಿ, ಲೀಡರ್ಗಳಿರಲಿ, ಯಾರೇ ಇದ್ರೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದ್ರೆ ಮುಲಾಜಿಲ್ಲದೆ ತಗಲಾಗ್ತದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ರಸ್ತೆ ಗುಂಡಿಗಳಿದ್ರೆ ಜನರೇ ಆಪ್ ಮೂಲಕ ದೂರು ಕೊಡಬಹುದು, ಇಲ್ಲ ಆಪ್ ನಲ್ಲಿ ಫೋಟೋ ತೆಗೆದು ಹಾಕಬಹುದು ಅಂತ ಹೇಳಿದ್ದಾರೆ. ಫೋಟೋ ತೆಗೆದು ಒಂದು ಆ್ಯಪ್ಗೆ ಲೋಡ್ ಮಾಡಲಿಕ್ಕೆ ಅದನ್ನು ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಪಬ್ಲಿಕ್ ಕೂಡ ಸಾರ್ವಜನಿಕರು ಭಾಳ ಜನ ರೋಡಲ್ಲಿ ಏನಾದರೂ ಗುಂಡಿತ್ತು ಅಂದರೆ ಅವರೇ ಫೋಟೋ ತೆಗೆದು ಕೂಡ ನಮಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇನ್ನು ಸಿಎಂ ಡಿಸಿಎಂ ಸಿಟಿ ರೌಂಡ್ಸ್ಗೆ ವ್ಯಂಗ್ಯವಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಇದು ಫೋಟೋಶೂಟ್ ರೌಂಡ್ಸ್ ಎಂದ್ರು. ಪಿರಿಯಾಪಟ್ಟಣದಲ್ಲಿ ಬೆಳೆಹಾನಿ ವೀಕ್ಷಿಸಿ ಮಾತನಾಡಿದ ಕುಮಾರಸ್ವಾಮಿ, ಒಬ್ಬ ಸಚಿವರು ಬೆಳೆಹಾನಿ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದರೆ, ಇವತ್ತು ಕಂದಾಯ ಸಚಿವರಿಗೆ ಜವಾಬ್ದಾರಿ ಇದ್ದರೆ, ತಕ್ಷಣ ಇವತ್ತು ಹಲವಾರು ಪ್ರದೇಶದಲ್ಲಿ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅದೆಲ್ಲ ಒಂದು ಅಂದಾಜು ಮಾಡಬೇಕಲ್ಲ. ಮುಂಗಾರು ಆರಂಭಕ್ಕೂ ಮುನ್ನ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಅನಿಲ್ ಮತ್ತು ಶಾಂತಮೂರ್ತಿ, ಟಿವಿ9 ಬೆಂಗಳೂರು.